ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ತಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಂದಿದ್ದೇನೆ. ಅದೇನಪ್ಪ ಅಂತಂದರೆ ತಾವೆಲ್ಲರೂ ಕೂಡ ಮೊರಾರ್ಜಿ ದೇಸಾಯಿ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆಗಾಗಿ ಯಾರೆಲ್ಲ ಕಾಯ್ತಾ ಇದ್ರೆ ಅವರಿಗೆ ಈಗ ಆಲ್ರೆಡಿ 3ನೇ ಸುತ್ತಿನ ಸೀಟು ಹಂಚಿಕೆ ಸಿಕ್ಕಿದೆ. ಅದೇ ರೀತಿಯಾಗಿ ಈಗ ಒಂದು ನವೋದಯ ವಿದ್ಯಾಲಯ ಒಂದು ಅಪ್ಲಿಕೇಶನ್ಗಳು ಪ್ರಾರಂಭವಾಗಿದ್ದು ಈ ಒಂದು ಅಪ್ಲಿಕೇಶನ್ ಹಾಕುವಂಥ ಒಂದು ದಿನಾಂಕನೂ ಕೂಡ ಆಲ್ರೆಡಿ ಮುಕ್ತಾಯ ಆಗಿತ್ತು. ಅದೊಂದು ದಿನಾಂಕವನ್ನು ಏನು ಮಾಡಿದಾರಪ್ಪ ಅಂತಂದರೆ ಮತ್ತು ವಾಪಸ್ ಏನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಒಂದು ದಿನಾಂಕವನ್ನು ಏನು ಮಾಡಿದಾರಪ್ಪ ಅಂದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿವರೆಗೂ ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಅನೌನ್ಸ್ಮೆಂಟಲ್ಲಿ ತಾವುಗಳು ನೋಡೋದಾದರೆ ಇಲ್ಲಿ ನಿಮಗೆ ಲೈನ್ ಬರ್ತಾ ಇದೆ. ಈ ಲೈನಲ್ಲಿ ತಾವುಗಳು ಇಲ್ಲಿ ನೋಡಿದರೆ ನಿಮಗೆ ಈ ಒಂದು ದಿನಾಂಕವನ್ನು ಅಂದ್ರೆ ಈ ಒಂದು ನವೋದಯ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಅಂದ್ರೇನು 12ನೇ ತಾರೀಕಿನವರೆಗೂ ತಮಗೆ ಏನಿದೆ ಅವಕಾಶ ಇದೆ. ತಾವುಗಳು ಇನ್ನೂ ಯಾರು ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ, ತಾವೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೀವು ನೋಡ್ಬೋದು, ದ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ 6th JNVST 2027 ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಅಪ್ ಟು 10/8/2026 ಅಂದರೆ 10ನೇ ತಾರೀಕು ಈ ತಿಂಗಳು. ದ ಕರೆಕ್ಷನ್ ವಿಂಡೋ ವಿಲ್ ಬಿ ರಿಮೇನ್ ಓಪನ್ ಅಂದರೆ ತಮಗೇನಾದರೂ ಮಾಹಿತಿಯನ್ನು ತಿದ್ದುಪಡಿ ಮಾಡೋದಿದ್ರೆ ಇದು 11 ಮತ್ತು 12ನೇ ತಾರೀಕಿನಂದು ಏನಿರ್ತದೆ ಓಪನ್ ಆಗಿರ್ತದೆ. ತಾವುಗಳು ಇದನ್ನು ಪ್ಲೀಸ್ ಫಿಲ್ ಔಟ್ ದ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ಬಿಫೋರ್ ದ ಲಾಸ್ಟ್ ಡೇಟ್ ಅಂದ್ರೇನು ಕೊನೆಯ ದಿನಾಂಕ ಮುಕ್ತಾಯ ಆಗೋದರ ಒಳಗಾಗಿಯೇ ತಾವೆಲ್ಲರೂ ಕೂಡ ಈ ಒಂದು ನವೋದಯ ವಿದ್ಯಾಲಯದ ಅಪ್ಲಿಕೇಶನನ್ನು ತಾವುಗಳು ಹಾಕಿ ಕಂಪ್ಲೀಟಾಗಿ ಮುಗಿಸ್ಕೊಂಡಿರಬೇಕು. ಈ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಮಗೆ ನೀಡಿದ್ದೇನೆ. ಇನ್ನು ಯಾರು ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ, ತಾವುಗಳು ಅರ್ಜಿಯನ್ನು ಆದಷ್ಟು ಬೇಗ ಸಲ್ಲಿಸಿ ಮುಗಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.